ಪ್ರೀವಿಯಸ್ ಕ್ಲಾಸ್ನಾಗ ನಾವು ಹಿಡನ್ ಫಿಗರ್ಸ್ ಅಥವಾ ಅಡಕವಾಗಿರುವ ಚಿತ್ರಗಳ ಬಗ್ಗೆ ನೋಡಿದ್ವಿ NNMS GMAT ರಿಲೇಟೆಡು. ಸೊ ಇವತ್ತು ಸಿಮಿಲರ್ ಫಿಗರ್ಸ್ ಇನ್ ಡಿಫ್ರೆಂಟ್ ಪೊಸಿಷನ್ಸ್ ಅಂದರೆ ಭಿನ್ನ ಸ್ಥಾನದೊಳಗಡೆ ಅಂದರೆ ಬೇರೆ ಬೇರೆ ಜಾಗದೊಳಗಡೆ ಭಿನ್ನ ಸ್ಥಾನದಲ್ಲಿ ಒಂದೇ ರೀತಿಯ ಚಿತ್ರಗಳು, ಒಂದೇ ರೀತಿಯ ಚಿತ್ರಗಳು ಈ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಂದ್ರೇನು, ಭಿನ್ನ ಸ್ಥಾನ ಅಂದರೆ ಬೇರೆ ಬೇರೆ ಜಾಗದಾಗ ಇರ್ತಾವೆ, ಆದರೆ ಒಂದೇ ರೀತಿಯ ಚಿತ್ರ ಇರ್ತಾವೆ. ಅಂದರೆ ಸೇಮ್ ಚಿತ್ರನ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಅಥವಾ ಎಡಕ್ಕೆ ಬಲಕ್ಕೆ ಸರಿಸಿ ಇಟ್ಟಿರ್ತಾರೆ. ಸೊ ಅದು ಯಾವುದು ಅಂತೇಳಿ ನಾವು ಹುಡುಕಾಡಬೇಕು. ಸೊ ಈಗ ಫಸ್ಟಿಗೆ ನಾವೇನು ಮಾಡೋಣ, ಒಂದು 3 ಎಕ್ಸಾಂಪಲ್ಸ್ ಹೇಳ್ತೀನಿ. ಅದಾದಮೇಲೆ ಹೋಮ್ವರ್ಕ್ ಮಾಡಿರಿ, ಒಂದು 12 ಪ್ರಾಬ್ಲಮ್ಸ್ ಹೋಮ್ವರ್ಕ್ ಮಾಡಿರಿ. ಸೊ ಅದ್ರೊಳಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಥವಾ ನಿಮ್ಮದು ವಾಟ್ಸಪ್ ಗ್ರೂಪ್ ಒಳಗಡೆ ಹಾಕಿ. ಇಲ್ಲಿವರೆಗೂ ಯಾರು 2 ದಿನದೊಳಗೆ ಮುಗಿಸ್ರಿ ಅಂತ ಹೇಳಿದ್ದ ಹಿಡನ್ ಫಿಗರ್ಸ್ ಅಥವಾ ಅಡಕವಾಗಿರೋ ಚಿತ್ರಗಳ ಬಗ್ಗೆ ಯಾರು ಕ್ವಶನ್ ಅಂತ ಏನೂ ಡೌಟ್ ಅಂತ ಹಾಕಿಲ್ಲ. ಸೊ ಇನ್ ಕೇಸ್ ಏನಾದ್ರು ಡೌಟ್ ಇದ್ರೆ ಹಾಕಿರಿ, ಸಾಲ್ವ್ ಮಾಡೋಕೆ ಈಸಿ ಆಗುತ್ತೆ. ನೀವು ಹಾಗೆ ಕೂತ್ರೆ ಹಂಗೆ ಉಳಿತದೆ. ಸೊ ಈಗ ಇದ್ರ ಬಗ್ಗೆ ಸೊ ಇಲ್ಲಿ ನೋಡಿರಿ, ಫಸ್ಟು ಒಂದು ಚಿತ್ರ ಕೊಟ್ಟಾರ, ಸಮಸ್ಯೆ ಚಿತ್ರ ಇದು. ಅದಕ್ಕೆ 4 ಉತ್ತರಗಳು. ಅಂದರೆ ಈ 4ರೊಳಗಡೆ ಸೇಮ್ ಇದು ಚಿತ್ರ ಯಾವುದು? ಫಸ್ಟಿಗೆ ನೋಡಿರಿ, ಎಲ್ಲ ಕಡೆ ಮೇಲ್ಗಡೆ 2 ರೌಂಡ್ ಇರೋದು ಶೇಡಿಂಗ್ ಬಂದವು, 2 ರೌಂಡ್ ಶೇಡಿಂಗ್ ಇರೋದು ಇಲ್ಲದವು. ಸೊ ಎಲ್ಲ ಕಡೆ ಬಂದದ್ದು. ಓಕೆ, ನೆಕ್ಸ್ಟು ಇದ್ರದ್ದು ಎಡಗಡೆ ಅಥವಾ ನಮಗೆ ಬಲಗಡೆ ಭಾಗ ಕಾಣಿಸ್ತದೆ. ಬಲಗಡೆ ಭಾಗ ಇರುವಂಥ ಚಿತ್ರಗಳು ಯಾವುವು? ಬಲಗಡೆ ಶೇಡಿಂಗು 1, ಇದು ಎಡಕ್ಕೆ ಶೇಡಿಂಗ್ ಐತೆ ಅಂದರೆ ಆಪ್ಷನ್ ಬಿ ಅಲ್ಲ, ಸಿನೂ ಆಪ್ಷನ್ ಅಲ್ಲ. ನೆಕ್ಸ್ಟು ಡಿಗೆ ಬಲಗಡೆ ಶೇಡಿಂಗ್ ಐತೆ ಅಂದರೆ ನಮಗೇನು ಆಪ್ಷನ್ ಎ ಮತ್ತು ಡಿ 2ರೊಳಗೆ ಒಂದು ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ಎಲ್ಲದ್ರೊಳಗೂ ಈ ರೀತಿ ಅದ, ಇದು ಸೇಮ್ ಅದ. ನೆಕ್ಸ್ಟು ಇನ್ನು ಬರೋದು ಒಳಗಡೆ ಇರುವಂಥ ಲೈನ್ಸು. ಒಳಗಡೆ ಇರುವಂಥ ಲೈನ್ಸು ಜಸ್ಟ್ ನೀವು ಸ್ವಲ್ಪ ರೊಟೇಟ್ ಮಾಡಿ ನೋಡಿದಾಗ ಯಾವ ರೀತಿ ರೊಟೇಟು, ಇದು ಮೇಲ್ಗಡೆ ಬರಬೇಕಂದ್ರೆ ಈ ರೀತಿ ರೊಟೇಟ್ ಮಾಡಿ ನೋಡಿದಾಗ ಇವು ಲೈನಿಂಗ್ಸ್ ಏನಾಗ್ತಾವೆ, ಈಗ ಇರೋವು ಹಿಂಗೆ ಅದಾವೆ. ಅವು ಯಾವ ರೀತಿ ಕಾಣಿಸ್ತಾವೆ ನಮಗೆ? ಈ ರೀತಿ ಕಾಣಿಸ್ತಾವೆ. ಆ ರೀತಿ ಇರುವಂಥ ಇದು ಹೆಂಗೆ ಲೈನಿಂಗ್ಸ್ ಅದ, ಹಿಂಗಂತೂ ಬರೋಲ್ಲ, ಯಾಕಂದ್ರೆ ರೊಟೇಟ್ ಆಗ್ಯದ. ಸೊ ಆಪ್ಷನ್ ಎ ಅನ್ನೋದು ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ಯಾವುದು? ಆಪ್ಷನ್ ಡಿ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಈ ಚಿತ್ರ ಜಸ್ಟ್ ಸ್ವಲ್ಪ ಏನು ಮಾಡಿದಾರೆ, ರೊಟೇಷನ್ ಮಾಡಿ ಕೊಟ್ಟಿದ್ದಾರೆ. ಸೊ ಅದು ಯಾವುದಾಗುತ್ತೆ? ಆಪ್ಷನ್ ಡಿ ಅನ್ನೋದು ಆನ್ಸರ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಸಮಸ್ಯೆ ಚಿತ್ರ ಇದು ಕೊಟ್ಟಿದ್ದಾರೆ. ಸೊ ಇದರೊಳಗಡೆ 4ರೊಳಗಡೆ ಯಾವ್ದು ಆನ್ಸರ್ ಆಗುತ್ತೆ ಅಂತ ಫಸ್ಟಿಗೆ ನೋಡಬೇಕು. ಫಸ್ಟಿಗೆ ನಮ್ಮದು ಕ್ಲಿಯರಾಗಿ ಏನು ಅಂತಂದರೆ ಚೌಕ ಅಥವಾ ಆಯತ ಏನಾದರೂ ಅನ್ಕೊರಿ, ಏನು ಫಿಗರ್ ಅದ ಅದು. ಸೊ ಈಗ ನಮಗಿಲ್ಲಿ ಒಳಗಡೆ ಈ ರೀತಿ ಅದಾವೆ, ಒಂದು ಮೇಲ್ಗಡೆಯಿಂದ ಕೆಳ ಬಂದದ, ಇನ್ನೊಂದು ಈ ಕಡೆಯಿಂದ ಹಿಂಗೆ ಹೋಗ್ಯದ. ಸೊ ಲೈನಿಂಗ್ಸ್ ಅದೇ ರೀತಿ ಇರಬೇಕು. ಇಲ್ಲಿ ನೋಡ್ರಿ, ಇದು ರಿವರ್ಸ್ ಹೋಗ್ಯದ, ಹೌದಾ? ಇದು ಕೆಳಗಡೆ ಕರೆಕ್ಟ್ ಅದ, ಮೇಲ್ಗಡೆದು ಕರೆಕ್ಟ್ ಅದ. ಬಟ್ ಆದರೆ ಇಲ್ಲಿ ಒಂದು ಲೈನ್ ಅದ, ಇಲ್ಲಿ ಸೇಮ್ ಅದ, ಬಟ್ ಈ ಲೈನ್ ಇಲ್ಲಿ ಕಾಣಿಸತ್ತಿಲ್ಲ. ಅಂದರೆ ಆಪ್ಷನ್ ಎ ಅನ್ನೋದು ರಾಂಗ್ ಆಯ್ತು ಆಲ್ರೆಡಿ. ಸೊ ನೆಕ್ಸ್ಟು 2ನೇದು ಹಿಂಗದ ಈ ಲೈನಿಂಗ, ಆದರೆ ಇಲ್ಲಿ ಏನದ ಉಲ್ಟಾ ಅದ, ಈ ಕಡೆ ಹಿಂಗೆ ಹೋಗ್ಯದ. ಸೊ ಆಪ್ಷನ್ ಬಿ ಅನ್ನೋದು ರಾಂಗ್. ನೆಕ್ಸ್ಟು ಆಪ್ಷನ್ ಸಿ, ಇದು ಇಲ್ಲದ, ಇದು ಇಲ್ಲದ, ನೆಕ್ಸ್ಟ್ ಇದು ಅದ ಪ್ಲಸ್ ಅದರದ್ರಿಗೆ ಇದು ಅದ. ಸೊ ಆಪ್ಷನ್ ಸಿ ಅನ್ನೋದು ಪಾಸಿಬಿಲಿಟಿ ಅದ. ಆಪ್ಷನ್ ಡಿ ಒಂದು ನೋಡ್ಬಿಡೋಣ. ಸೊ ಅಗೇನ್ ಈ ರೀತಿ ಅದ ನಮ್ಮದು, ನಮಗೆ ಹೆಂಗೆ ಬರಬೇಕಾಗಿತ್ತು? ಈ ರೀತಿ ಬರಬೇಕಾಗಿತ್ತು, ಆದರೆ ಇದೇನು ಉಲ್ಟಾ ಅದ. ಸೊ ಹಾಗಾದ್ರೇನು ಆಪ್ಷನ್ ಡಿನೂ ಅಲ್ಲ. ನಮ್ಮದು ಆನ್ಸರ್ ಯಾವುದು? ಆಪ್ಷನ್ ಸಿ. ಸೊ ಇದೇ ರೀತಿ ನೆಕ್ಸ್ಟು 3ನೇ ಕ್ವಶನ್ ನೋಡಿರಿ, ಏನದ 3ನೇ ಕ್ವಶನ? ಫಸ್ಟು ಒಂದು ಅಬ್ಸರ್ವ್ ಮಾಡಿರಿ, ಒಳಗಡೆ ಒಂದು ರೌಂಡ್ ಅದ, ಅದ್ರೊಳಗೆ ಹಾಫ್ ಪಾರ್ಟ್ ಶೇಡಿಂಗ್ ಅದ, ಎಲ್ಲಾದ್ರೂ ಹಾಫ್ ಪಾರ್ಟ್ ಶೇಡಿಂಗ್ ಅದ. ಶೇಡಿಂಗ್ ಇದ್ದ ಕಡೆಯಿಂದ ಒಂದೇ ಈ ರೀತಿ ಚಿತ್ರ ಅದ, ಶೇಡಿಂಗ್ ಇದ್ದ ಕಡೆಯಿಂದ ಒಂದೇ ಆ ರೀತಿ ಚಿತ್ರ. ಇಲ್ಲಿ ಶೇಡಿಂಗ್ ಇರಲಾರ್ದ ಕಡೆಯಿಂದ ಅದ, ಅಂದರೆ ಆಪ್ಷನ್ ಹೋಯಿತು. ನೆಕ್ಸ್ಟು ಇಲ್ಲಿ ಶೇಡಿಂಗ್ ಇರಲಾರ್ದ ಕಡೆ ಅದ, ಆಪ್ಷನ್ ಬಿನೂ ಹೋಯಿತು. ಇಲ್ಲಿ ಶೇಡಿಂಗ್ ಇದ್ದ ಕಡೆಯಿಂದ ಅದ, ಇಲ್ಲಿನೂ ಶೇಡಿಂಗ್ ಇದ್ದದ ಕಡೆಯಿಂದನೇ ಅದ. ಸೊ ನೆಕ್ಸ್ಟ್ ಕ್ವಶನ್ ಏನು? ಶೇಡಿಂಗ್ ಇರಲಾರ್ದ ಕಡೆಯಿಂದ 2 ಅದಾವೆ, ಕರೆಕ್ಟಾ? ಇಲ್ಲಿ ಶೇಡಿಂಗ್ ಇರಲಾರ್ದ ಕಡೆಯಿಂದ 2 ಅದಾವೆ, ಇಲ್ಲಿ ಶೇಡಿಂಗ್ ಇರಲಾರ್ದ ಕಡೆ ಇಲ್ಲ, ಇಲ್ಲಿ ಶೇಡಿಂಗ್ ಇದ್ದದ ಕಡೆನೇ 2 ಆಗಿದಾವೆ. ಸೊ ಆಪ್ಷನ್ ಡಿ ಅನ್ನೋದು ಕ್ಯಾನ್ಸಲ್ ಆಯಿತು. ನಮ್ಮದೇನು ಆನ್ಸರ್? ಆಪ್ಷನ್ ಸಿ. ಈ ರೀತಿ ಏನು ಮಾಡ್ಬೇಕು ನಾವು? ಕೊಟ್ಟಂಥ ಸಮಸ್ಯೆ ಚಿತ್ರ ಯಾವ ರೀತಿ ತಿರುಗಿಸಿದಾಗ ನಮಗೆ ಆಪ್ಷನ್ ಎ ಬಿ ಸಿ
ಅಥವಾ ಡಿ ಗತೆ ಕಾಣಿಸ್ತದ ಅನ್ನೋದು ಚೆಕ್ ಮಾಡಿ ಅದನ್ನು ಆನ್ಸರ್ ಅಂತೇಳಿ ಹಾಕಬೇಕು. ಸೊ ಇಷ್ಟದ. ಇದೇನು ಭಿನ್ನ ಸ್ಥಾನದಲ್ಲಿರುವಂತಹ ಒಂದೇ ರೀತಿಯ ಚಿತ್ರದ ಬಗ್ಗೆ ನಾವು ಈಗ ಟಾಪಿಕ್ ಡಿಸ್ಕಷನ್ ಆಯಿತು. ಸೊ ಇದರ ರಿಲೇಟೆಡ್ ನಾನು 3 ಎಕ್ಸಾಂಪಲ್ಸ್ ಹೇಳಿದ್ದೀನಿ. ಇವೆಲ್ಲ ಸಮಸ್ಯೆ ಚಿತ್ರ ಅದಾವು. ಸೊ ಜಸ್ಟ್ ಒಂದು ಹಿಂಟ್ ಕೊಟ್ಟರೆ ನೀವು ಮಾಡ್ತೀರಿ. ಸೊ ಅದಕ್ಕೋಸ್ಕರ ಜಾಸ್ತಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡತ್ತಿಲ್ಲ, ನಿಮಗೆ ಕೊಡತ್ತದ. ಸೊ ಹಂಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಏನು ಮಾಡಿರಿ, ಗ್ರೂಪ್ ಒಳಗೆ ಹಾಕಿರಿ ಅಥವಾ ಯೂಟ್ಯೂಬ್ ಒಳಗಡೆ ಏನು ಮಾಡಿರಿ, ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿರಿ. ಯಾರಾದರೂ ನಿಮ್ಮ ಫ್ರೆಂಡ್ಸಿಗೆ ನೀಡಿತ್ತು ಅಂತಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ. ಸೊ ನೆಕ್ಸ್ಟ್ ಯಾವಾಗಾದರೂ ಕ್ಲಾಸಸ್ ಹಾಕಿದಾಗ ನಿಮ್ಮ ಡೈರೆಕ್ಟಾಗಿ ಕ್ಲಾಸಸ್ಸಿದ್ದು ಅಪ್ಡೇಟ್ ಹಾಕಿದಾರಂತೆ ಅಪ್ಡೇಟ್ ಆಗುತ್ತೆ. ಸೊ ನೀವು ಕ್ಲಾಸಸನ್ನು ಅಟೆಂಡ್ ಮಾಡ್ಬೋದು. ಸೊ ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಅದಕ್ಕಿಂತ ಮುಂಚೆ ಇವತ್ತಿನ ಕ್ಲಾಸಿಂದ ಹೋಮ್ವರ್ಕು. ಸೊ ಇದರಲ್ಲಿ ಫಸ್ಟ್ 3 ನಾನು ಹೇಳಿದ್ದೀನಿ, 4ರಿಂದ ನಿಮಗೆ ಹೋಮ್ವರ್ಕು. ಈ ಪೇಜ್ ಒಳಗಡೆ 11ವರೆಗೂ ಅದಾವು. ಸೊ ನೆಕ್ಸ್ಟ್ ಪೇಜಲ್ಲಿ ಮತ್ತು ಎಷ್ಟು ಟೋಟಲಾಗಿ 15 ಅದ. 15 ನಾನು ಆಲ್ರೆಡಿ 3 ಸಾಲ್ವ್ ಮಾಡೀನಿ. ಇನ್ನು ರಿಮೈನಿಂಗ್ 15 ನಿಮಗೆ ಹೋಮ್ವರ್ಕ್ ಬರ್ಕೋಬೇಕಾದ್ರೆ ನಿಮಗೆ ಅಕಸ್ಮಾತ್ ವಿಡಿಯೋ ಭಾಳ ಸ್ಪೀಡ್ ಅನ್ಸಾಕತ್ತಿತ್ತು, ಬರ್ಕೊಳಿಕ್ಕೆ ಆಗಕತ್ತಿಲ್ಲ ಅಂದರೆ ಏನು ಮಾಡಿರಿ, ವಿಡಿಯೋನ ಪಾಸ್ ಮಾಡಿಟ್ಟು ಕ್ವಶನ್ಸನ್ನು ಬರ್ಕೊಂಡು ಇಟ್ಕೋರಿ. ಆಮೇಲೆ ಆನ್ಸರ್ ಯಾವುದಾಗ್ತೈತಿ ಫೈಂಡ್ ಔಟ್ ಮಾಡಿರಿ. ಹಾಲಿಡೇಸ್ ಮುಗಿಸಿ ವಾಪಸ್ ಸ್ಕೂಲಿಗೆ ಬರಬೇಕಾದ್ರೆ ಇದೆಲ್ಲ ಹೋಮ್ವರ್ಕ್ ಇರಬೇಕು. ಆಲ್ರೆಡಿ ಸ್ಕೂಲ್ ಬಿಡೋಕ್ಕಿಂತ ಮುಂಚೆ ಹೇಳಿದ್ದೀನಿ, ಸೂಟಿ ಒಳಗೆ ಕೆಲವೊಂದಿಷ್ಟು ವರ್ಕ್ ಕೊಡ್ತೀವಿ ಮಾಡಿರಿ ಅಂತೇಳಿ. ಇದು ಎಡಿಷ್ನಲ್ ವರ್ಕು, ನಿಮಗೆ ಕಾಂಪಿಟೇಟಿವ್ ವರ್ಡಿಗೆ ನೀವು ಇಂಟ್ರೊಡ್ಯೂಸ್ ಆಗಲಿ ಅಂತೇಳಿ ಎಡಿಷ್ನಲ್ ವರ್ಕ್ ಇದು. ಸೊ ಹಾಲಿಡೇಸ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ವಾಪಸ್ ಬಂದಿಂದ ಇದರ ರಿಲೇಟೆಡ್ ಏನಾದರೂ ಟೆಸ್ಟ್ ಅತ್ತಿ ಕಂಡಕ್ಟ್ ಮಾಡೋ ಪ್ಲ್ಯಾನ್ ಅದ. ಸೊ ಹಾಗಾಗಿ ಎಲ್ಲ ಹೋಮ್ವರ್ಕ್ ನೀಟಾಗಿ ಮಾಡ್ಕೊಂಡು ಬರ್ರಿ. ಸೊ ಏನಾದ್ರು ಡೌಟ್ ಇದ್ರೆ ಮರೀಲಾರ್ದ ಕ್ವಶನ್ ಕೇಳ್ಬೋದು. ಸೊ ಇಲ್ಲಿಗೆ ಕ್ಲಾಸ್ ಮುಗಿಸೋಣ. ನೆಕ್ಸ್ಟ್ ಕ್ಲಾಸ್ ಒಳಗಡೆ ನೆಕ್ಸ್ಟ್ ಇನ್ನೂ ಒಂದು ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡಿ ಅದರ ರಿಲೇಟೆಡ್ ಹೋಮ್ವರ್ಕ್ ಕೊಡ್ತೇನೆ. ಓಕೆ, ಥ್ಯಾಂಕ್ ಯು.